ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು BDA ಸೈಟ್ ತೋರ್ಸೋಕ್ಕೆ ಬಂದಿದ್ದೀನಿ. ಸೂಪರಾಗಿದೆ. ಇದು ಭೈರತಿ ಖಾನೆ ಈ ಸರೌಂಡಿಂಗಲ್ಲಿ ಅಲಾಟೆಡ್ ಸೈಟು. ಓಕೆ, BDA 18th ಬ್ಲಾಕ್, ಅರ್ಕಾವತಿ 18th ಬ್ಲಾಕ್ BDA ಸೈಟು. ಸೂಪರಾಗಿದೆ, ಈಸ್ಟ್ ಫೇಸಿಂಗ್ ಸೈಟು. ಇದು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅಥವಾ ಇಮಿಡಿಯೇಟ್ ಮನೆ ಕೂಡ ಕಟ್ಬೋದು, ನಡೀತಾ ಇದೆ. ಬಟ್ 1 or 2 months ಬಿಟ್ಕೊಂಡು ನೀವು ಕಟ್ಟಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತ ಕಟ್ಬೋದು. ಆ ಥರ ಸೈಟ್ ಇದು. ಆದರೆ ಇದು ಸ್ವಲ್ಪ ದೊಡ್ಡ ಸೈಟು. ನಾನೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಾನಿವಾಗ ನಿಂತಿರೋ ಜಾಗ ನೋಡಿ. ನಾನಿವಾಗ ನಿಂತಿರೋದು ಹೆಣ್ಣೂರು ಬಾಗ್ಲೂರು ಮೇನ್ ರೋಡು. ಓಕೆ, ಭೈರತಿ. ಈ ಭೈರತಿ ಮೇನ್ ರೋಡ್ ಮೇಲೆ, ಹೆಣ್ಣೂರು ಬಾಗ್ಲೂರು ಮೇನ್ ರೋಡ್ ಮೇಲೆ ಇದು ಜಾತರ್ ಹೋಟೆಲು, ಕ್ರಾಟಿಸ್ ಹಾಸ್ಪಿಟಲು, ಪಕ್ಕದಲ್ಲಿ ಕಲ್ಟ್ ಫಿಟ್ ಜಿಮ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ನೋಡಿ. ಇಲ್ಲಿ ಈ ಮೇನ್ ರೋಡಿಂದ ಅರೌಂಡ್ 400 to 500 ಮೀಟರ್ಸ್, ಅಂದರೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು BDA ಅಲಾಟೆಡ್ ಸೈಟ್ ಇದೆ, ಈಸ್ಟ್ ಫೇಸಿಂಗ್. ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಪಕ್ಕದಲ್ಲೇ ಒಂದು ಟೆಕ್ ಪಾರ್ಕ್ ಬರ್ತಾಯಿದೆ. ಓಕೆ, ಯಾರಾದರೂ ಇವಾಗ ಒಳ್ಳೆ ಇನ್ವೆಸ್ಟ್ಮೆಂಟ್ಗೋಸ್ಕರ ಒಳ್ಳೆ ಜಾಗ ಹುಡುಕ್ತಾ ಇದ್ದರೆ ಇದು ಬೆಸ್ಟ್ ಪ್ಲೇಸ್, ಸೇಫ್ ಲೊಕೇಶನ್. ಆಮೇಲೆ ಪ್ಯೂರ್ ಕ್ಲಿಯರ್ ಟೈಟಲ್ ಡಾಕ್ಯುಮೆಂಟ್ಸ್ ಇರೋಂಥ ಪ್ರಾಪರ್ಟಿ ಇದು ಫ್ರೆಂಡ್ಸ್. ಓಕೆ, ನಾನು ಇರೋದು ಇನ್ನೊಂದು ಸಲ ಹೇಳ್ತೀನಿ. ನಾನಿವಾಗ ನಿಂತಿರೋದು ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿ. ಇಲ್ಲೊಂದು ಜಾತರ್ ಹೋಟೆಲ್, ಕ್ರಾಟಿಸ್ ಹಾಸ್ಪಿಟಲ್, ಗ್ಲೋಬಲ್ ಇದು ಕಲ್ಟ್ ಫಿಟ್ ಒಂದು ಜಿಮ್ ಅದ್ರ ಪಕ್ಕದಲ್ಲಿ ಇಲ್ಲಿ ನಿಂತಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ 500 ಮೀಟರ್ ದೂರದಲ್ಲಿ ಆ ಸೈಟ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. BDA ಅಲಾಟೆಡ್ ಸೈಟು, ಈಸ್ಟ್ ಫೇಸಿಂಗ್ ಇದೆ, 40 ಅಡಿ ರೋಡ್ ಇದೆ. ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಒಂದು ಟೆಕ್ ಪಾರ್ಕ್ ಬರ್ತಾಯಿದೆ. ಆ ಟೆಕ್ ಪಾರ್ಕ್ ಏನೋ ಸ್ಟಾರ್ಟ್ ಆಗಿಬಿಟ್ರೆ ರೇಟ್ ಡಬಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಡೆವಲಪ್ಮೆಂಟ್ಸ್ ತುಂಬಾ ನಡೀತಾ ಇದೆ, ಫಾಸ್ಟಾಗಿ ನಡೀತಾ ಇದೆ. ನಾನು ನಿಮಗೆ ಅದು ವಾತಾವರಣ ಎಲ್ಲ ತೋರಿಸ್ತೀನಿ, ಬಂದು ನೋಡಿ, ಮಿಸ್ ಮಾಡಬೇಡಿ ಆಪರ್ಚುನಿಟಿನ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್. ಬನ್ನಿ, ನಾನು ನಿಮಗೆ ಇವಾಗ ಸೈಟ್ ಹತ್ರ ಕರ್ಕೊಂಡೋಗ್ತೀನಿ. ಅಲ್ಲಿನ ಡೆವಲಪ್ಮೆಂಟ್ಸ್ ತೋರಿಸ್ತೀನಿ, ಏನೇನು ಕೆಲಸ ನಡೀತಾ ಇದೆ ಅಂತ. ಆಮೇಲೆ ಆ ಸೈಟ್ನ ಸುತ್ತಮುತ್ತ ಅಲ್ಲಿನ ಡೆವಲಪ್ಮೆಂಟ್ಸ್ ತೋರಿಸ್ತೀನಿ, ಅಲ್ಲಿನ ಎನ್ವೈರ್ಮೆಂಟ್ ತೋರಿಸ್ತೀನಿ, ಹಾಗೂ ಆ ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ಎಲ್ಲ ಹೇಳ್ತೀನಿ. ಪ್ರೈಸಲ್ಲಿ ಕೂಡ ಲಾಸ್ಟ್ವರೆಗೂ ನೋಡಿ. ನಾನು ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ ಫ್ರೆಂಡ್ಸ್, ಸರಿನಾ? ಬನ್ನಿ ಇವಾಗ ಸೈಟ್ ಹತ್ರ ಹೋಗೋಣ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಟಾರ್ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಕೆಲಸ ನಡೀತಾ ಇದೆ, ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ಒಂದು ಟೆಕ್ ಪಾರ್ಕ್ ಬರ್ತಾಯಿದೆ. ಮೇ ಬಿ ಅದು ವಿತಿನ್ ಎ ಇಯರ್ ಸ್ಟಾರ್ಟ್ ಆಗಿಬಿಡತ್ತೆ. ಆವಾಗ ಈ ರೇಟ್ ಡಬಲ್ ಆಗಿಬಿಡತ್ತೆ ಫ್ರೆಂಡ್ಸ್. ಓಕೆ, ಕಾಣ್ತಾ ಇದೆಯಲ್ಲ, ಕೆಲಸ ಸ್ಟಾರ್ಟ್ ಆಗಿದೆ. JCBs, ಲಾರೀಸ್ ಎಲ್ಲ ಬಂದು ಲೆವೆಲ್ ಮಾಡೋದು, ಈ ಮಣ್ಣು ಹಾಕೋದು, ಜಲ್ಲಿ ಹಾಕೋದು ಎಲ್ಲ ಕೆಲಸ ನಡೀತಾ ಇದೆ ನೋಡಿ. ಕೆಲಸ ನಡೀತಾ ಇದೆ. ದಿಸ್ ದ ಬೆಸ್ಟ್ ಟೈಮ್. ಇದು ಒಳ್ಳೆ ಟೈಮು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಫ್ರೆಂಡ್ಸ್. ಓಕೆ, ಸರಿನಾ? ನೋಡಿ, ಮಿಸ್ ಮಾಡಬೇಡಿ. ಒಂದು ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಫ್ರೆಂಡ್ಸ್. ಬನ್ನಿ, ಮಿಸ್ ಮಾಡಬೇಡಿ, ಬಂದು ನೋಡಿ ಒಂದು ಸಲ. ನಾನು ನಿಮಗೆ ಇವಾಗ ಸೈಟ್ ಹತ್ರ ಕರ್ಕೊಂಡೋಗ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸೈಟ್ ಹತ್ರ ಬಂದಿದ್ದೀನಿ. ನೋಡಿ, ಕೆಲಸ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಜಲ್ಲಿ ಎಲ್ಲ ತಂದು ಹಾಕಿದ್ದಾರೆ, ಕೆಲಸ ನಡೀತಾ ಇದೆ. ಇನ್ನು ಈ ಕೆಲಸ ಕಂಪ್ಲೀಟ್ ಆಗಿಬಿಟ್ರೆ ವಿತಿನ್ 15 days 2 weeksಲ್ಲಿ ಫುಲ್ಲು ಈ ರೋಡ್ ಫುಲ್ ಟಾರ್ ಆಗಿಬಿಡತ್ತೆ. ಓಕೆ, ಟಾರ್ ಆಗಿಬಿಟ್ರೆ ರೇಟ್ ಇನ್ಸ್ಟೆಂಟ್ ಹೈಕ್ ಆಗಿಬಿಡತ್ತೆ ಫ್ರೆಂಡ್ಸ್. ಇಮಿಡಿಯೇಟ್ ಜಾಸ್ತಿ ಆಗಿಬಿಡತ್ತೆ. ಮಿಸ್ ಮಾಡಬೇಡಿ, ಒಂದು ಸಲ ಬನ್ನಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಬನ್ನಿ, ಇವಾಗ ನಾನು ನಿಮಗೆ ಎಕ್ಸಾಕ್ಟ್ ಸೈಟ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಇವಾಗ ಸೈಟ್ ಎಕ್ಸಾಕ್ಟ್ ಸೈಟ್ ಇದೆ ನೋಡಿ. ಸೈಟ್ ಮುಂದೆ UGD ಇದೆ, ಕಾಣಿಸ್ತಾ ಇದೆಯಲ್ಲ. 40 ಅಡಿ ರೋಡ್ ಇದೆ, 40 ಅಡಿ ರೋಡು. ಇದೇ ಸೈಟ್ ಕ್ಲೀನ್ ಮಾಡಿದ್ದಾರೆ. ಅಲ್ಲೊಂದು ರೆಡ್ ಮಾರ್ಕ್ ಇದೆ, 524 ಸೈಟ್ ನಂಬರ್, ಅಲ್ಲಿವರೆಗೂ ಕಲ್ಲಿದೆ. ಇದೇ ಸೈಟು. ಓಕೆ, ನೋಡಿ, ಈ ಕಡೆ ತೋರಿಸ್ತೀನಿ. 40 ಅಡಿ ರೋಡು ಎಲ್ಲ ಜಲ್ಲಿ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು 1-2 weeksಲ್ಲಿ ಟಾರ್ ಆಗಿಬಿಡತ್ತೆ ಈ ರೋಡ್ಗೆ. ಆವಾಗ ಇನ್ಸ್ಟೆಂಟ್ 1000 rupees ಇಮಿಡಿಯೇಟ್ ಜಾಸ್ತಿ ಆಗಿಬಿಡತ್ತೆ ಫ್ರೆಂಡ್ಸ್. ಸೊ ಇವಾಗ ಬನ್ನಿ, ಇಮಿಡಿಯೇಟ್ ಬನ್ನಿ. ಟಾರ್ ಆಗೋ ಮುಂಚೆ ಬಂದು ಟೋಕನ್ ಅಡ್ವಾನ್ಸ್ ಮಾಡಿ ಪ್ರೈಸ್ ಫೈನಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ, 40 ಅಡಿ ರೋಡ್ ಇದೆ, UGD ಇದೆ, ಕಾವೇರಿ ವಾಟರ್ ಪೈಪ್ ಲೈನ್ಸ್ ಹಾಕಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ
ಮನೆಗಳು ಬಂದರೆ ನೀರು ಕೂಡ ಬಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಇದೇ ಸೈಟ್ ಸೇಲ್ಗೆ ಇರೋದು. ಇವಾಗ ನಾನು ಸೈಟ್ ಡೀಟೇಲ್ಸ್ ಹೇಳ್ತೀನಿ. ಈ ಸೈಟ್ ಡೈಮೆನ್ಷನ್ ಬಂದು 50/80 ಅಂದರೆ 50ಕ್ಕೆ 80 4000 ಸ್ಕ್ವೇರ್ ಫೀಟ್, 4000 ಸ್ಕ್ವೇರ್ ಫೀಟ್ ಬರುತ್ತೆ. ಈಸ್ಟ್ ಫೇಸಿಂಗ್ ಸೈಟು. BDA ಖಾತಾ, ಇದು BDA ಅರ್ಕಾವತಿ 18th ಬ್ಲಾಕ್ ಬರುತ್ತೆ. ಓಕೆ, 18th ಬ್ಲಾಕ್ BDA ಖಾತಾ ಬರುತ್ತೆ. ರೇಟ್ ಬಂದು 8500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 8500 ಹೇಳ್ತಾ ಇದ್ದಾರೆ. ಸ್ಲೈಟ್ ನೆಗೋಸಿಯೇಷನ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ಬಂದುಬಿಟ್ಟಿದೆ, UGD ಬಂದಿದೆ. ಓಕೆ, ನೋಡಿ ಟಾರ್ ಆಗ್ತಾಯಿದೆ. ಟಾರ್ ಬಂದುಬಿಟ್ರೆ ರೇಟ್ ಇನ್ಸ್ಟೆಂಟ್ ಜಂಪ್ ಆಗಿಬಿಡುತ್ತೆ. ಆಮೇಲೆ ಒಂದು ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಈ ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಆ ಕಾಂಪೌಂಡ್ ಹಿಂದೆಗಡೆ 120 ಎಕರೆ ಜಾಗ ಇದೆ. ಅಲ್ಲಿ ಟೆಕ್ ಪಾರ್ಕ್ ಬರ್ತಾಯಿದೆ. ಭೈರತಿ ಸುರೇಶ್ ಅವ್ರದ್ದು ಟೆಕ್ ಪಾರ್ಕ್ ಬರ್ತಾಯಿದೆ. ಆಲ್ರೆಡಿ ಪ್ಲ್ಯಾನಿಂಗ್ ಎಲ್ಲ ಆಗೋಗಿದೆ. ಬೆಸ್ಕಾಮ್ದು ಅಪ್ರೂವಲ್ಸ್ ಎಲ್ಲ ಬಂದಾಗಿದೆ. ಅದು ಪ್ರೆಸೆಂಟ್ ಸ್ಟೇಟಸ್ಸು. ಇವಾಗ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ, ಇದು ಟಾರ್ ಆಯಿತು ಅಂದರೆ ಇಮಿಡಿಯೇಟ್ ಜಂಪ್ ಆಗಿಬಿಡತ್ತೆ. ವಿತಿನ್ 2 ಇಯರ್ಸ್ ನಿಮ್ಮ ಪ್ರೈಸ್, ಈ ಸೈಟ್ ವ್ಯಾಲ್ಯೂ ಡಬಲ್ ಆಗಿಬಿಡತ್ತೆ ಫ್ರೆಂಡ್ಸ್. ಮಿಸ್ ಮಾಡಬೇಡಿ, ಒಂದು ಸಲ ಬಂದು ನೋಡಿ. ಈ ಸೈಟ್ ಡೀಟೇಲ್ಸ್ ಇನ್ನೊಂದು ಸಲ ಹೇಳ್ತೀನಿ. ಸೈಟ್ ಡಿಮೆನ್ಷನ್ ಬಂದು 50/80, 4000 ಸ್ಕ್ವೇರ್ ಫೀಟ್, ಈಸ್ಟ್ ಫೇಸಿಂಗ್ ಸೈಟ್. ಇದು BDA ಖಾತಾ. ಇದು ಅರ್ಕಾವತಿ ಲೇಔಟ್ 18th ಬ್ಲಾಕ್ BDA ಖಾತಾ ಬರುತ್ತೆ. ರೇಟ್ ಬಂದು 8500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಸ್ಲೈಟ್ ನೆಗೋಸಿಯೇಷನ್ ಕೂಡ ಇರುತ್ತೆ ಫ್ರೆಂಡ್ಸ್. ಸೈಟ್ ಮುಂದೆ 40 ಅಡಿ ರೋಡ್ ಇದೆ, UGD ಇದೆ, ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಂದಿದೆ, ಎಲೆಕ್ಟ್ರಿಸಿಟಿ ಬಂದಿದೆ. ಇದು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ರೆಡಿ ಇದೆ ಫ್ರೆಂಡ್ಸ್. ಅಲ್ಲಿ ದಾರಿ ಉದ್ದ ನೀವು ಬಂದರೆ ಸಾಕಷ್ಟು ಮನೆಗಳು ಕಾಣಿಸ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಕೆ, ಆಮೇಲೆ ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ, ಇದು ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಬೇಕು ಅಂದರೆ, ಇದು ಅಪ್ಕಮಿಂಗ್ ಏರಿಯಾ. ಇಲ್ಲಿ ಈ ಕಾಂಪೌಂಡ್ ಹಿಂದೆಗಡೆನೆ ಟೆಕ್ ಪಾರ್ಕ್ ಬರ್ತಾಯಿದೆ. ಈ ಕಾಂಪೌಂಡ್ ಇದೆಲ್ಲ ಅದು 120 ಏಕರ್ಸ್ ಲ್ಯಾಂಡ್ ಇದೆ. ಅಲ್ಲಿ ಟೆಕ್ ಪಾರ್ಕ್ ಬರ್ತಾಯಿದೆ. ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಪಕ್ಕದಲ್ಲಿ ಅಡ್ಜಸೆಂಟ್ ಇಲ್ಲಿ ಔಟು, ಇಲ್ಲಿ ಇಮಿಡಿಯೇಟ್ ಜಂಪ್ ಆಗಿಬಿಡುತ್ತೆ ಪ್ರೈಸು. ಮಿಸ್ ಮಾಡಬೇಡಿ, ಒಂದು ಸಲ ಬನ್ನಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸರಿನಾ? ಥ್ಯಾಂಕ್ ಯು.